ಗಡಿಯಾರ ಟಿವಿ ಟೈಮ್ ಇಡ್ಬೇಕು, ಆಚೆ ಅಣಿಸ್ಕೋಬೇಕು ಅಲ್ಲಿಗೆ ಎಲ್ಬೇಕಾದ್ರೆ ಬಿಸಾಗಂಗಿಲ್ಲ. ಸೀರೆ ಅಂತರಲ್ಲ ಫ್ರೀ ಗೊತ್ತಾಯ್ತೆ. ನಾವು ಓದೋ ಮಕ್ಳಿಗೆ ಪೇಷಂಟ್ಗೆ ಮಾಡಿಸಿದೀನಿ. ಬಂದರಲ್ಲ ಸಮಯ ಮನೆ ಮಗ ಮಲ್ಗೇನೆ SLC ಓದ್ತಾನೆ, ಅವ್ನು ಕುಡಿದು ಮಲ್ಗೇನೆ ಕೊಡಿ ಅಂತಾರಲ್ಲ. ಬಂದರಿ ಕೊಡೋದು, ಆಶೆಗೆ ಕೊಡಲ್ಲ. ಬಂದರಿ ಕೊಡ್ತೀವಿ. ಊಟ ಮಾಡಿರ ಈ ಕಡೆ ಒಂಚೂರು ಹಾಕ್ಸಮೆ ಬಿದ್ದಿಲ್ಲ. ಈ ಕಡೆಯಿಂದ ಕೊರೋನಾ ಬರುತ್ತೆ ಮಕ್ಕಳೇ ಓಡಿಸಿರಿ. ತುಮಕೂರು ಬರುತ್ತೆ ಕಡೆಗೆ ಅಲ್ವಾ? ಒಬ್ರು ಇರಲೇ ಇಲ್ಲ, ಎಲ್ಲ ಎಲ್ಲ ಅಪ್ಪ ಮನೆ ತಂತ ಬಿಟ್ಟವರಲ್ಲಿ ಕತ್ಕೊಂಡು ಫೋಟೋ ಇಲ್ಲ ಮಕ್ಕ ಅಲ್ಲಿ ಕೊಡ್ತಾರ. ಫೋಟೋ ಅಲ್ಲಿ ಕೊಡ್ತಾರ ಇಲ್ಲ ಮಗ ಅಲ್ಲಿ ಕೊಡ್ತಾರೆ. ಅದು ಅಳಿಸಿಬಿಡಿ, ಬುದ್ಧಿ ಹೇಳಿ ನೀವು. ಅಳಿಸಿ ನಿಮ್ಮ ಮಕ್ಕಳು ಹತ್ರ ನಾವೇ ತಪ್ಪಳೆ ಕಣ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ, ಒಳ್ಳೆ ಹಾಸ್ಪಿಟಲ್ ಸೇರ್ಕೊಳ್ಳಿ. ಹೋಗಿ ಯಾವುದೋ ಒಳ್ಳೆ ಹಾಸ್ಪಿಟಲ್ ಸೇರ್ಕೊಳ್ಳಿ, ಬುದ್ಧಿ ಬರುತ್ತೆ. ಹೇಳಿದ್ದೆ ನಮ್ಮ ಒಳ್ಳೆ ಹಾಸ್ಪಿಟಲ್ ಸೇರ್ಕೊಳ್ಳಿ, ಬುದ್ಧಿ ಬರುತ್ತೆ ಅಂತ ಹೇಳಿದ್ದೆ. ನಾರಾಯಣ ಬಿಡ್ಕಂತ ಅವಾಗಿಂದ ನಾನು ಒಟ್ಟು ಒಂದರಿಗೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಿಸಿ, ಹೆಸರು ಕಾಳು ಕಳಿದು ಮಜ್ಜಿಗೆ ಕುಡಿಸಿ, ಪಾತ್ರ ಕುಡಿಸಿ, ಅಮ್ಮನ ತೀರ್ಥ ಕುಡಿಸಿ ಹುಷಾರಾಗುತ್ತೆ ಅಂತ ನಾನೇ ಬಿಡ್ಕೊ ಅವಾಗ ಬಿಡ್ಕೊಂತ ಮಾಡ್ಕೊಂತ ಅವರೇ ಮಾಡ್ಬೇಡ. ನೀವು ಹೊಡ್ರ ಬರೋದು ನೋಡಿ ಒಂದೇ ಏನೋ ಮಗು ಹೇಳಿ ಏನಿಲ್ಲ ಬೆಲ್ಲ ತಂದು ಕುಡಿತಾನ ನೀನು ಕುಡಿದ್ಯಾ? ಏನು ಕುಡಿ ಮಗಳೇ? ಕೈ ಎಲ್ಲರಿಗೂ ಹಂಗೆ ಕೇಸ ಕೊಡ್ತೀನಿ ನಾನು. ಮತ್ತೆ ಫೋಟ್ ಇಲ್ಲ ನೋಡಿ, ಒಂದ್ ನಿಮಿಷ ಗಲಾಟೆ ಮಾಡಬಿಟ್ಟು ಸೇರ್ತೆ ಮನೆ ಹೋಗ್ತೀನಿ ನಾನು. ಕಾಲ್ ಗಾಯಕ್ಕೆ ಏನ್ ಗೊತ್ತಾ, ಮೊದಲು ಅಂತರಗಳನ್ನ ಸ್ವೀಕರಿಸಿದ್ವಿ ಹ್ಯಾಂಡಿಕ್ಯಾಪ್ ಪೇಷಂಟ್. ಅಲ್ಲಿ ದುರುಪಯೋಗ ಶುರು ಆಯ್ತು. ಮೊಸರನ್ನ ಕೊಡ್ತಿದ್ದೆ, ಹಾಲನ್ನ ಕೊಟ್ಟು ಬೆಳಿಗ್ಗೆ ಎದ್ದು ಮಕ್ಕಳು ಬರ್ತಾವಲ್ಲ 8 ಗಂಟೆ ಕೊಡ್ತಾ ಇದ್ವಿ. ಅಲ್ಲಿ ಇಡ್ಲಿ ಕೂಡ ಶುರು ಆದ್ರು. ಅಲ್ಲಿ ಇನ್ಫ್ಲೂಯೆನ್ಸ್ ಶುರು ಆಯ್ತು. ಆಲ್ಟಿಂಗ್ ಆರು ದಿನ ಬೇಕು, ಹಾಸಿಗೆ ಬೇಕು ಅಂದರು. ಬೆಳಿಗ್ಗೆ ಬಿಸ್ತೀವಿ ಎಲ್ಲ ಟಂಪರ್ ಬಿಟ್ಟಿದ್ದೆ. ಅಲ್ಗೂ ಗೊತ್ತಿರಿ 2 ಸಮಯ ಯಾರು ಬರ್ತೀರಿ ಇಲ್ಲಿ ಟಂಪರ್ದಲ್ಲಿ ಫ್ರೀಯಾಗಿ ಬಿಟ್ಟಿದ್ದೆ. ಕಡ್ರಿಗೆ ಹೋಗ್ಬೇಕಾದ್ರೆ ಟಂಪರ್ ಕಾಯ್ದಾರು. ಟ್ರೈನ್ಗೆ ಹೋಗ್ಬೇಕು, ಬಸ್ ಹೋಗ್ಬೇಕು, ಸಣ್ಣ ಹೋಗ್ಬೇಕು ಅನ್ನೋರು ನಿಲ್ಸ್ಬಿಟ್ಟೆ. 5 ಸೀಟು ಕೊಡಿಸ್ತಿದ್ದೆ, ಮೋಡ್ ಕೊಡಿಸಿ ನಿಲ್ಸ್ಬಿಟ್ಟಿನಿ. ಬಾಟ್ಲಿ ಕೊಡೋದಿದ್ದೀನಿ. ಸ್ಟಿಕ್ಕರ್ ಕೊಡೋದು ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ, ಸೀರೆ ಕೊಡೋದು ಏನಿಲ್ಲದಕ್ಕಂಥವ್ರಿಗೆ ಪೇಷಂಟ್ಗಳಿಗೆ. ಈ ಫೋಟೋ ಮಾಡಿಸಿರೋದು ಮನೆಗೆ ಎಷ್ಟು ಜನ, ನಮ್ಮ ಮನೆಗೆ ನನ್ನ ಮನೆ ಅದೇ ಗೊತ್ತಿರುತ್ತೆ ನಿಮಗೆ. ನಾನು ಗುಡ್ಲಾಗಿದ್ದೆ ಅಂತ ಅಲ್ಲಿ ಮನೆದೆ ನಂದು. ನಂಗೆ ಸೀಟ್ ಇರಲಿಲ್ಲ, ಮನೆ ಇರಲಿಲ್ಲ, ಓದಕ್ಕೆ ದುಡ್ಡು ಇರಲಿಲ್ಲ. ಯಾರಿಗಾರು ಓದೋ ಮಕ್ಕಳಿಗೆ ಅಪ್ಪಿ ತಪ್ಪಿ ಅಲ್ಲಪ್ಪ ಕೈ ಕಾಲಿಲ್ದವ್ರಿಗೆ ಹುಷಾರ ಫೋಟೋ ಕೊಡೋಣ ಅಂದ್ರೆ ಬಂದವರೆಲ್ಲ ಮಗ ಮನೆ ಮಲ್ಲಿಗೆ ಫೋಟೋ ಕೊಡಿ, ಆಚೆಗೆ ಫೋಟೋ ಕೊಡಿ ಅಂದ್ರೆ ನಾವು ನಿಮ್ಮ ಮನೆ ಇಲ್ಲಿ ಏನು ಫ್ರೀ ಕೊಡೋಕ್ಕಾಗೋದಿಲ್ಲ. ಯಾವ ರೀತಿ ಕೊಡಲ್ಲ. ನಾವು ಅಕ್ಕಿನೂ ಕೊಡ್ತೀವಿ, ಸೀರೆನೂ ಕೊಡ್ತೀವಿ. ಬಂದ ಕೊಡೋದು ತಂಗಿಯರು ಕಷ್ಟ ಬಂದಂತ ಕೊಡೋಣ ಅಂತ ಅಲ್ಲ ತಂಗಿ. ಇವ್ರು ಬಂದಾರಲ್ಲ ಹೆಂಗತ್ತ ಫ್ರೀ ಸಿಗುತ್ತೆ ಅಂತ ಬಸ್ಸು ಫ್ರೀ ಬಿಟ್ಟು ಸಿದ್ದರಾಮಣ್ಣ ನಿಜ ಟಂಪ ಬಿಟ್ಟಿದ್ದಪ್ಪ. ನಾನು ಯಾರೋ ಹತ್ತಿ ಕುತ್ಕೊಂಡು ಲೇಟ್ ಆಗುತ್ತೆ ಬನ್ನಿ ಟ್ರೈನ್ ಬಿಡಿ. ಈಗಲೂ ಅಷ್ಟೇ ಆಟೋದವ್ರಿಗೆ 200 ರೂಪಾಯಿ ಇಸ್ಕೊಂತಾರೆ, 50 ರೂಪಾಯಿ ಸೀಟ್ ಲೆಕ್ಕ ಮಾಡೀನಿ. ಅಲ್ಲಿ ಕೆಲವ್ರಿಗೆ ಆಟೋದವ್ರಿಗೆ ಕಿಲ್ಗೆ ಹೋಗ್ತಾರ, ಇಲ್ಲಿ ಇವರೇ ಯಕ್ಷಂದ್ರೆ ಗೊತ್ತಿಲ್ಲ. ಕೆಲವೊಂದು ಆಂಟಿಯರು ಅಪ್ ಅಂಡ್ ಡೌನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅವ್ನು ಫೋನ್ ನಂಬರ್ ಕೊಡ್ತಾನೆ ಇವ್ರಿಗೆ. ಅವ್ನು ಬೀಡಿ ಸೇದ ಸಿಗರೇಟ್ ಸೇದ ಪಾನ್ ಪರ್ಕ್ ಹೋಗೋದು ಫೋನ್ ಮಾಡ್ತಾನೆ ಇವ್ರಿಗೆ.
2 ನಿಮಿಷಕ್ಕೆ ಇವ್ರು ಇಲ್ಲಿ ಬರ್ತಾರೆ, ಟ್ರೈನ್ ಆಟೋ ಕಾಯ್ತಾ ನಮ್ಮನ್ನ ಅಂತ ಆಟದ ಮನೆಗೆ ಉಂಡ್ಕೊಂಡು ಹೋಗ್ಬೇಕಲ್ವಾ. ಇಲ್ಲಿ ಫೋಟೋ ಕೊಡ್ತಾ ಇದೀನಿ, ಒಬ್ಬರಾರ ಬೆಳಗಿಂದವ ಸದ್ಯ ನಿಮ್ ಕಾಲ್ ನೋವಾಯ್ತು ಅಂತಾರೆ, ಹೆಂಗ್ ನಿಕ್ಕಿದೀನಿ ನೀವು, ಇಷ್ಟು ಜನಕ್ಕೆ ಅನ್ನ ಹಾಕಿರಲ್ಲ, ಸೊಳ್ಳೆ ಕಡಿತಲ್ವಲ್ಲ, ಮೋಸ ಮಾಡ್ತಿರವಲ್ಲ, ಹೆಂಗೆ ಸ್ಟಿಕ್ಕರ್ ಕೊಡ್ತಿದ್ದೀರಿ ನೀವು, ಯಾಕೆ ಸ್ಟಿಕ್ಕರ್ ಕೊಡ್ತೀರಿ, ಬಡಬರಿ ಇನ್ನೊಂದಿಬ್ರು ಬಡಬರಿ ಕೊಡ್ರಿ, ಎಲ್ಲ ಹೆಂಗಂತಾರೆ, ನಮಗೂ ಫ್ರೀ ಸಿಗುತ್ತೆ ಅಂದ್ರೆ 4 ಜನ ಬಡಬರಿ ಕೊಡೋಣ ಅಂತ ಕೇಳಂಗೆ ಇಲ್ಲ, ಇದ್ರೊಳಗೆ ಇದಾರೆ ಬಡವರು, ಅವ್ರಿಗೆ ಕೊಡೋಣ ಅಂತ ಮಾಡ್ಸಿದೀನಿ. ಇವ್ರೇನ್ ಇವೆಲ್ಲ ಹೇಳ್ಬಾರ್ದಮ್ಮ, ಕೈಕಾಲು ಚೆನ್ನಾಗಿರೋ ಬಡವರಲ್ಲ, ಮಕ್ಕಳು ವಿದ್ಯಾಭ್ಯಾಸ ನೀವು ಮಾಡ್ಕೊಡ್ಬೇಕು, ಗೊತ್ತಾಯ್ತಾ. ನೀವು ಯಾರು ಗೊತ್ತಾ ಬಡವರು ಅಂದ್ರೆ ದುಡಿಯೋಕೆ ಶಕ್ತಿ ಇಲ್ಲ ಅಂತಕ್ಕಂಥ, ದುಡಿಯೋಕೆ ಹೆಣ್ಣಿಲ್ದಂತಾರು, ಕೈ ಇಲ್ದಂತಾರು, ಕಾಲಿಲ್ಲಂತ ಜಗತ್ತ ಬಹಳ ಜನ ಇದಾರೆ, ಅಂತರಿ ಕೊಡೋಣ ಅಂತ. ನೀವು ಕೈಕಾಲು ಚೆನ್ನಾಗಿದ್ದು ಬಡವರು ಅಂದ್ರೆ ತಪ್ಪು ಅಲ್ವಾ. ಕೈಕಾಲು ಚೆನ್ನಾಗಿರೋ ಬಡವಲ್ಲಮ್ಮ, ದುಡಿಯೋಕೆ ಶಕ್ತಿ, ದುಡಿಯೋಕೆ ಆಗಲ್ಲ ಅಂತ ಸೋಂಬೇರಿ ಬಡವ. ಫೋಟೋ ಕೊಡೋದು ಈ ಕಾಲಿಲ್ದರಿಗೆ, ಕೈ ಇಲ್ದರಿಗೆ ಅಂತರ ಕೊಡ್ತೀವಿ. ಮುಂಚೆ ಅಂತರಗಳು ಸುಮಾರು ಕೊಟ್ಬಿಡ್ತಿದ್ವಿ, ಬಂದಾರಲ್ಲ ಕೈ ನೋವು, ಯಾವಳೊಬ್ಳು ಅಮ್ಮ ನಮ್ಮ ಮಕ್ಕಳು ಜಗಳ ಆಡ್ತಾವ್, ನೀರು ಕೊಡಿ ಅಂತ, ಸರಿಯಾಗಿ ಕೈ ನೀರು ಕೊಡ್ರಿ ಅಂತ, ನೀರು ಕೊಡ್ತಿದ್ ನಾವು ಇಸ್ಬಿಟ್ಟೀನಿ, ಫಿಲ್ಟರ್ ನೀರು ಇಲ್ಲಿಕ್ಕಿದ್ ನಾವು, ಕಾಲು ಅಲ್ಲಿ ತಗೊಂಡರು ಎಲ್ಲ, ಕೈ ಅಲ್ಲಿ ತಗೊಂಡರು, ಅಲ್ಲೇ ಪಾನ್ಪುರ ಮುಗಿಯೋದು, ಅಲ್ಲೇ ಹೆಂಗಸರು ಬುದ್ಧಿಮಂತ ಬಂದು ಹೋಗಮ್ಮ ಒಂಚೂರು ಬಿಡಿ ಅನ್ನೋಳು, ಅಲ್ಲಿ ಇಕ್ಕಿನಿ. ಮೊನ್ನೆ ಯಾರು ಬಂದಾರೆ, ಇಬ್ರು ಅಣ್ಣ ಅಪ್ಪ ಸರಿ ಗಂಡ ಹೆಂಡತಿ ಬಂದಾರೆ, ನೀರು ಇಲ್ಲಿಕ್ ಹೋದಲ್ಲ ಅಂತ ಗಂಡ ಹೆಂಡತಿ ಬಿಟ್ಟು ಏರಿಯಿಂದ ಹೋದ್ರು, ಕಾರ್ ಗಿಚ್ಚಾಗತ್ತೆ ಒಬ್ಬ ಬಂದಾನೆ, ರೋಡ್ ಮಾಡಿಸಿ ಒಬ್ಬ ಬಂದಾನೆ, ಲೇಟ್ ಆಗುತ್ತೆ ಒಬ್ಬ ಬರ್ತಾನೆ. ಫೋಟೋಗಳು ಕೊಡುವಾಗ ಒಂದು ಚೂರು ಒಬ್ರಿಗಾರ ಮಾನವೀಯತೆ ಇದೆಯಾ? ಇಷ್ಟು ಜನಕ್ಕೆ ಅನ್ನ ಹಾಕಿರಲ್ಲ, ಕುಡಿಕೆ ಓಡಾಡಿರಲ್ಲ, ಯಾವ ತರ ಹ್ಯಾಂಡಿಕ್ಯಾಪ್ ಪೇಷಂಟ್ ಮುಟ್ತಿದ್ದಾರೆ, ಕಾಯಿಲೆಲ್ದಾರ ಮುಟ್ತಾರೆ, ರೋಗದ ಎಲ್ಲರೂ ಮುಟ್ತಾರೆ, ಹೆಂಗ್ ಸಹಾಯ ಮಾಡ್ತಾರೆ, ನಾವೊಂಚೂರು ಏನಾರು ಹಾಕೋಣ ಅಂತ. ಇಲ್ಲಿ ಬಂದಿರೋ ಯಾರು ಒಂದು ರೂಪಾಯಿ ದುಡ್ಡು ಹಾಕಿಲ್ವಾ? ಏ ಆಂಟಿ, ಅಲ್ಲಿ ಒಬ್ಬರಾರ ಒಳಗಡೆ ಹೋಗಿ ಎಲ್ಲೋ ಒಬ್ರು ದುಡ್ಡು ಹಾಕೋರು ಅಪರೂಪ, ಇಲ್ಲಿ ಬಂದು ಕ್ರಿಯೆ ಕೇಳೋದು. ನನಗೆ ಅನ್ನ ಹಾಕೋರು ಬೇಕರಿರು, ಬ್ಯೂಟಿ ಪಾರ್ಲರು, ಕೆಲವೊಂದು ಬಡವ ಜನ ಅಲ್ಲಿ ಹಾಕಿ ಹೋಗ್ತಾರೆ. ನಿನ್ಗೆ ಮೊನ್ನೆ ಬೇರೆ ಬಂದ ನಮ್ಮ ಅಣ್ಣಂತರ ತುಂಬಾ ಶ್ರೀಮಂತ, ಕೈ ಉಂಗುರ ಹಾಕೊಂಡಾನೆ. ನಮ್ ಜನ ಏನ್ ಗೊತ್ತಾ, ಯಾರ ಮಾಸ್ತಾರೆ ಆಕೆ ಮಾಸ್ತಾರೆ ಅಂತಾರೆ, ಏನ್ ಬಿಟ್ಟಿರ ಅಮ್ಮ ಮುಡ್ತಾರೆ, ದುಡ್ಡು ಇಸ್ಕೊಂತಾರೆ ಅಂತ ನಡೆಯಕ್ಕೆ ಏನ್ ಸರಿ ಇಲ್ಲ. ನಮ್ಮಿಂದು ಸಂಸ್ಕೃತಿ ಹಂಗೆ, ಗಂಡ ಮನೆ ಆಡ್ತಾರೋ ಗಂಡ ಮನೆ ಬಂದ್ರೋಣ ಬಾಯ್ಲಿ ನೀನು ಅಮ್ಮ ಗಂಡ ಇಲ್ಲ ಬಾಯ್ಲಿ ನೀನು ಅಮ್ಮ ಗಂಡ ಒಂದೊಂದು ಕೊಡ್ವಾ ಮಕ್ಕಳು ಎತ್ತಿದ್ರೆ ಮಾತ್ರ ನೋಡ್ಕೊಡ್ಬೇಕು, ಮತ್ತೆ ಬೇರೆ ಕೊಡ್ಬೇಡಿ. ಬನ್ನಿ ಮುಂದೆ ಬಾ. ಟ್ರೈನಲ್ಲಿ ಬನ್ನಿ ಎಲ್ಲರಿಗೂ. ಈಗ ಹುಷಾರಾಗಿದೆಯಾ? ಏನ್ ಬೇಡ್ಕೊಂಡಿದ್ರಿ? ಒಂದ್ಸರಿ ಸರ್ಕಾರ ಸರ್ಕಾರ ಹೆಚ್ಚಿರ ಮನೆ ಯಾರು ಬಂದಿಲ್ಲ, ನೀವು ಮನೆಯರವ ಅದು ಮಗನ ಅವರು, ನೀವು ಹೆಚ್ಚಿದ್ದ ಅವ್ರು ಯಾವ ಊರಿದ್ದೀರಿ? ಬಾಗಲಕೋಟೆಗ ಮುಸ್ಲಿಮಾನ್ ಜನ ಇದ್ದೀರಿ ನೀವು, ಜಾತಿ ಭೇದ ಮಾಡಂಗಿಲ್ಲ ನೀವು, ಬೇರೆ ಏನ್ರಿ ಅವ್ರ ಹಂಗೆ ಹೋಗ್ತೀನಿ ಏನ್ರಿ? ನಿಮ್ಮ ಮಗನ ಇರ್ತಿರದ ತರಕಾರಿ ಏನ್ ಕೆಲಸ ಮಾಡಿರಿ ನೀವು? ಹಾಂ ನಿಮ್ಮೂರಾಗ ಹೆಚ್ಚಿದ ಅಮ್ಮ ನೀನು ನನಗೆ ನಮಸ್ಕಾರ, ನಿಮ್ಗೆ ಕೂಡ ನಮಸ್ಕಾರ ಮಾಡ್ತಾವ ನಾನು. ಅದೇ ಅಲ್ಲಿ ಯಾರು ಇರ್ತಾರ, ಮತ್ತೆ ಇರ್ತಾರ, ನೀ ಮಾಡ್ದ ನೀ ಏನ್ ಮಾಡ್ದವ ನೀ ಮಾಡ್ದವ ಇನ್ನ ಇನ್ನೊಬ್ರು ಯಾರು ಇನ್ನೊಬ್ರು ಯಾರು ತರಕಾರಿ ಇರ್ತಾರ ಇವ್ ನೀರು ಇರ್ತೇವ ತರಕಾರಿ ಇರ್ತೇನೆ.
ಈ ಸೈಡ್ ಹೋಗ್ತಾನೆ ಅದ ಹೂವ ನಾಶನ ಮಾಡಂಗಿಲ್ಲ ನೀಗೆ ನೀವು ಆಶೀರ್ವಾದ ಮಾಡಿ ನಮ್ಮ ಆಶೀರ್ವಾದ ಮಾಡಿ ನೀವು ನನಗೆ ಮಾಡಿ ನಾ ಅವ್ರಿಗೆ ಮಾಡ್ತೀನಿ ಕೆಳಗೆ ಆಗ್ತಾರ ಅವ್ರು ನಿಮ್ಮ ಸಾರಿಗೆ ಸಾಕು ನಾವು